ಓಕೆ, ಪ್ರಿಯ ಸ್ಪರ್ಧಾರ್ಥಿಗಳೇ ಮತ್ತೊಮ್ಮೆ ತಮಗೆ ಸ್ವಾಗತ. ನಾನು ಮಹಾದೇವ್ ತೇಲಿ. ಬನ್ನಿ, ಇವತ್ತು ಏನಪ್ಪಾ ಅಂತಂದ್ರ ಟ್ರಿಕ್ ಮುಖಾಂತರ ಮತ್ತೆ ಮೊದಲೇ ಹೇಳಿದ ಪ್ರಕಾರ ಟ್ರಿಕ್ ಮುಖಾಂತರ ನಿಮ್ಗೆ ಹೆಂಗ ನೆನಪಿಡಬಹುದು ಅಂತ ಇನ್ನೊಂದು ರೋಚಕವಾದ ಮಾಹಿತಿಯೊಂದಿಗೆ ಬಂದಿದ್ದೇನೆ. ಬನ್ನಿ, ಪಶ್ಚಿಮ ಘಟ್ಟಗಳನ್ನು ಹೊಂದಿರುವ ಭಾರತದ ರಾಜ್ಯಗಳು ಯಾವಪ್ಪ ಅಂತಂದ್ರ ಈ ಟ್ರಿಕ್ ಮುಖಾಂತರ ಹೆಂಗ್ ನೆನಪಿಡಬಹುದು. ಪಶ್ಚಿಮ ಘಟ್ಟಗಳು ಹೊಂದಿರುವ ಭಾರತ ರಾಜ್ಯಗಳು ಟ್ರಿಕ್ ಮುಖಾಂತರ ನೆನಪಿಡಬಹುದು. ಟ್ರಿಕ್ ಯಾವ್ದಪ್ಪ ಅಂತಂದ್ರ ಮಗು ಕೇಕ್ ತಗೋ, ಮಗು ಕೇಕ್ ತಗೋ ಅಂತ ಟ್ರಿಕ್. ಈಗ ನೋಡ್ರಿ, ಒಂದ್ ಟ್ರಿಕ್ ಮಗು ಕೇಕ್ ತಗೋ ಅಂತ ನೆನಪಿಟ್ಕೊಳಕ್ ಏನಾರ ಅಂದ್ರ ನೀನ್ ಹೇಳಿದ್ಬೇಕಾರ ನೆನಪಿಟ್ಕೊಳಕ್ ಒಂದ್ ಏನಾರ ಇರ್ಬೇಕಷ್ಟೇ. ಯಾವ್ದೊಂದು ಕುರುಹು ಇರ್ಬೇಕು. ಮಗು ಕೇಕ್ ತಗೋ. ಮ ಫಾರ್ ಮಹಾರಾಷ್ಟ್ರ, ಮ ಫಾರ್ ಮಹಾರಾಷ್ಟ್ರ, ಕು ಫಾರ್ ಗುಜರಾತ, ಕೇರಳ, ಕರ್ನಾಟಕ, ತಮಿಳುನಾಡು, ಗೋವಾ. ಇಲ್ಲಿ ನೋಡ್ರಿ, ಈ ತರ ಸ್ವಲ್ಪ ನೆನಪಿಟ್ಕೊಳಕ್ ಮೆಮರೈಸ್ ಮಾಡಕ್ ಈ ತರ ಒಂದು ನೋಡ್ರಿ. ಮಹಾರಾಷ್ಟ್ರ, ಗುಜರಾತ, ಕೇರಳ, ಕರ್ನಾಟಕ, ತಮಿಳುನಾಡು, ಗೋವಾ ಇವೆಲ್ಲ ರಾಜ್ಯಗಳು ವೆಸ್ಟರ್ನ್. ನೋಡ್ರಿ ಈ ಸೈಡ್ ನೋಡ್ರಿ, ಇಲ್ಲಿ ನೋಡ್ರಿ, ಈ ಭಾರತ ನಕಾಶೆ ಇಲ್ಲಿ ನೋಡ್ರಿ. ಇದು ಇಲ್ಲಿ ಬರ್ತದೆ, ಇಲ್ಲಿ ಈ ತರ ಬರ್ತದ. ಇಲ್ಲಷ್ಟು ಬರೋ ರಾಜ್ಯಗಳು ಇವೆಲ್ಲ. ಇವು ಈ ತರ ಬರೋ ರಾಜ್ಯಗಳು ಅಂತಂದ್ರೆ ಈ ವೆಸ್ಟರ್ನ್ ರಾಜ್ಯಗಳು. ಇಲ್ಲಿ ನೋಡ್ರಿ, ಇನ್ನು ಸ್ವಲ್ಪ ಇದ್ರ ಬಗ್ಗೆ ವಿಚಾರ ಮಾಡೋದಾದ್ರೆ ಮಹಾರಾಷ್ಟ್ರದ ರಾಜಧಾನಿ ಯಾವ್ದಪ್ಪ ಮುಂಬೈ. ಈಗ ಗುಜರಾತ್ ಗಾಂಧಿನಗರ, ಕೇರಳದು ತಿರುವನಂತಪುರಂ, ಕರ್ನಾಟಕದ ಬೆಂಗಳೂರು, ತಮಿಳುನಾಡು ಚೆನ್ನೈ ಮತ್ತು ಗೋವಾ ಪಣಜಿ. ಇನ್ನೊಂದು ಏನಪ್ಪಾ ಅಂತಂದ್ರೆ ಇದು ನೋಡ್ರಿ, ಭಾರತಕ್ಕೆ ಆದಾಯ ಬರುವುದು ಭಾರತದಲ್ಲಿ ಆದಾಯ ಬರೋ ರಾಜ್ಯಗಳು ಅಂದ್ರೆ ಮಹಾರಾಷ್ಟ್ರದ 1ನೇ ನಂಬರ್ ಮಹಾರಾಷ್ಟ್ರದ, ಗುಜರಾತ್ 4ನೇ ನಂಬರ್ದಲ್ಲದ. ಆದಾಯ ಬರೋದ್ರಲ್ಲಿ ಹೇಳ್ತೇನೆ ನಾನು. ಈ ಯಾವುದೇ ಪ್ರಕಾರ ರಾಜ್ಯದಿಂದ ಭಾರತಕ್ಕೆ ಬರುವ ಆದಾಯ ನೋಡ್ರಿ, ತಮಿಳುನಾಡು ಎಷ್ಟನೇ ಅಂದ್ರೆ 2ನೇ ನಂಬರ್ ಅದ. ಇದು ಈ ತರ ಭಾರತಕ್ಕೆ ಹೆಚ್ಚಿನ ಆದಾಯಗಳು ಬರ್ತಿರ್ತಾವ. ಈ ಆದಾಯ ಬರೋ ರಾಜ್ಯಗಳ ಇವ್ರಿ. ಓಕೆ, ಟ್ರಿಕ್ ಮುಖಾಂತರ ಹೆಂಗ್ ನೆನಪಿಡೋದು ನಿಮ್ಗೆ ಹೇಳಿದೀನಿ. ಏನಪ್ಪ ಇದು ನೋಡ್ರಿ, ಇನ್ನೊಂದ್ ನಿಮ್ಗ ಇದಕ್ಕಿಂತ ಇನ್ನೊಂದ್ ಸ್ವಲ್ಪ ಡೀಪ್ ಹೋಗೋದು ಹೇಳೋದಂದ್ರ ಇಲ್ಲಿ ನೋಡ್ರಿ, ಇನ್ನೊಂದ್ ನಿಮ್ಗ ಇನ್ನೊಂದ್ ಮಾಹಿತಿ ಹೇಳಪ್ಪ ಅಂತಂದ್ರ ಇಲ್ಲಿ ನೋಡ್ರಿ, ಭಾರತ ಎಲ್ಲಿಂದ ಸ್ಟಾರ್ಟ್ ಆಗ್ತತಿ, ಅಕ್ಷಾಂಶಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತಾವ, ಭಾರತ ಯಾವ ಅಕ್ಷಾಂಶದಿಂದ ಸ್ಟಾರ್ಟ್ ಆಗ್ತದ. ಇಲ್ಲಿ ನೋಡ್ರಿ, ಕೆಳಗಡೆ ಹೋದ್ರ ನಾವು ಭಾರತ ಎಲ್ಲಿಂದ ಸ್ಟಾರ್ಟ್ ಆಗ್ತದ. ಇದು ಪ್ರತಿ ಎಕ್ಸಾಮ್ ನಲ್ಲಿ ಕೆಲವು ಪ್ರಶ್ನೆ ಇವು. ಭಾರತ ಯಾವ್ದು ಅಕ್ಷಾಂಶದಿಂದ ಸ್ಟಾರ್ಟ್ ಆಗ್ತದ ಅಂತ ಕೇಳ್ತಿರ್ತಾರ, ಇಲ್ಲಿ ಕೇಳ್ತಿರ್ತಾರ. ಇಲ್ಲಿ ನೋಡ್ರಿ, ನಿಮ್ಗೊಂದು ಮಾಹಿತಿ ಹೇಳ್ತೀನಿ ನೋಡ್ರಿ. ಇದು ಅಂಡಮಾನ್ ನಿಕೋಬಾರ್ ಬರುವಂತ ನಿಕೋಬಾರ್ ಐಸ್ಲ್ಯಾಂಡ್. ಇದು ನಿಕೋಬಾರ್ ಐಸ್ಲ್ಯಾಂಡ್ ಬರೋ ಮುಂದೆ 6.45 ಇಂದ ಅಕ್ಷಾಂಶದಿಂದ ಸ್ಟಾರ್ಟ್ ಆಗ್ತದ ರೀ. ಭಾರತ ಸ್ಟಾರ್ಟ್ ಆಗ್ತದ. ಇದು ನಿಕೋಬಾರ್ ದ್ವೀಪದಲ್ಲಿ ಬರ್ತದ. ಇದಕ್ಕ 6.45 ಅಕ್ಷಾಂಶದಿಂದ ಸ್ಟಾರ್ಟ್ ಆಗ್ತದ. ಇದಕ್ಕೆ ಇಂದಿರಾ ಪಾಯಿಂಟ್ ಅಂತಾರ, ನೆನಪಿರ್ಲಿ, ಇಂದಿರಾ ಪಾಯಿಂಟ್ ಅಂತಾರ. ಓಕೆ, ನೆಕ್ಸ್ಟ್ ಇದು ನಿಕೋಬಾರ್ ದಿಂದ, ಇದು ಐಸ್ಲ್ಯಾಂಡ್. ಇದು ಒಂದ್ಸಲ ಐಸ್ಲ್ಯಾಂಡ್ ಇಂದ ಕೇಳ್ತಾರ, ಒಂದರಿಂದ ಎಲ್ಲಿ ಇದ್ರ ಭಾರತ ಲ್ಯಾಂಡ್ ಇಂದ ಕೇಳ್ತಾರ, ಈ ತರ ಕೇಳ್ತಿರ್ತಾರ. ಇಲ್ಲಿಂದ ಕೇಳಿದ್ರಂದ್ರ ಇದು ಕನ್ಯಾಕುಮಾರಿಯಿಂದ 8.4 ಅಕ್ಷಾಂಶದಿಂದ ಸ್ಟಾರ್ಟ್ ಆಗ್ತದ. ಇನ್ನೊಂದು ಐಸ್ಲ್ಯಾಂಡ್ ಇಂದ್ರ ಅಂದ್ರೆ ಪರ್ಟಿಕ್ಯುಲರ್ ವರ್ಡ್ ಯೂಸ್ ಮಾಡ್ತಾರ. ಐಸ್ಲ್ಯಾಂಡ್ ಯಾವ ಐಸ್ಲ್ಯಾಂಡ್ ಇಂದ್ರ ಸ್ಟಾರ್ಟ್ ಆಗ್ತದ ಅಂತ ಹೇಳಿ. ಐಸ್ಲ್ಯಾಂಡ್ ಅಂತ ಶಬ್ದ ಬಂತಪ್ಪ ಅಂತಂದ್ರೆ 6.45 ಅಕ್ಷಾಂಶದಿಂದ ಭಾರತ ಸ್ಟಾರ್ಟ್ ಆಗ್ತದ. ಓಕೆ, ಅದ್ರ ಹೆಸರು ಏನಪ್ಪಾ ಅಂದ್ರೆ ಇಂದಿರಾ ಪಾಯಿಂಟ್. ನೆನಪಿಲ್ರಿ, ಇಂದಿರಾ ಪಾಯಿಂಟ್. ಈಗ ಇಲ್ಲಿಂದ ಇದು ಭಾರತ ಇಲ್ಲಿಂದ ಸ್ಟಾರ್ಟ್ ಆಗ್ತದ, ಕನ್ಯಾಕುಮಾರಿ ಅಂದ್ರೆ ಇದು ತಮಿಳುನಾಡದಾಗ ಬರ್ತದ. 8.4 ಅಕ್ಷಾಂಶದಿಂದ ಸ್ಟಾರ್ಟ್ ಆಗ್ತದ. ಸರಿ, ನೆಕ್ಸ್ಟ್ ಲದಾಖ್ ಅಲ್ಲಿನ ನಾರ್ದನ್ ಪಾಯಿಂಟ್. ಇದು ಸೌತ್ ಪಾಯಿಂಟ್ ಆಯ್ತು. ನಾರ್ದನ್ ಪಾಯಿಂಟ್ ಎಲ್ಲಿಂದ್ರ ಇದಾಗತ್ತಪ್ಪ ಅಂದ್ರ 37.6 ಇದು ಅಕ್ಷಾಂಶ. 37.6 ಅಕ್ಷಾಂಶ. ಇದ್ರ ಇಂದಿರಾ ಕೋಲ್ ಅಂತಾರ್ರಿ. ಇಂದಿರಾ ಕೋಲ್ ಅಂತೇಳಿ ಇದು ಲದಾಖ್ ದಲ್ಲಿ ಬರ್ತದ. ಲದಾಖ್ ದಲ್ಲಿ ಎಲ್ಲಕ್ಕಿಂತ ಲಾಸ್ಟ್ ಇಲ್ಲಿ ಬರ್ತದ. ಇನ್ನು ಅರುಣಾಚಲ್ ಪ್ರದೇಶದಲ್ಲಿ ಬರಕಂತ ಈಸ್ಟರ್ನ್ ಪಾಯಿಂಟ್, ಅರುಣಾಚಲ್ ಪ್ರದೇಶದಲ್ಲಿ ಬರ್ತದ. ಇಲ್ಲಿ ಬರ್ತದ ನೋಡ್ರಿ. ಇದು ಕಿಬುತು ಅಂತ ಒಂದು ಊರು ಬರ್ತದ. ಇಲ್ಲಿ ಎಲ್ಲ ಇದು 97.25 ರೇಖಾಂಶ. ಇಲ್ಲಿಗೆ ಭಾರತ ಎಂಡ್ ಆಗ್ತದ. ಇದು ಇಲ್ಲಿ ಮುಗಿತದ. ಇಲ್ಲಿಗೆ ಮುಗಿದು 97.25 ಇಲ್ಲಿ ಮುಗಿತದ. ಇದು ಈಸ್ಟರ್ನ್ ಪಾಯಿಂಟ್. 97.25 ರೇಖಾಂಶಗಳೊಂದಿಗೆ ಇದು ಮುಕ್ತಾಯ ಹೋಗ್ತದ. ಸ್ಟಾರ್ಟ್ ಎಲ್ಲಿಂದ ಆಗ್ತದೆ ಅಂತಂದ್ರ 68.7 ಇದು ವೆಸ್ಟರ್ನ್ ಪಾಯಿಂಟ್. ಗುಜರಾತ್ ದಲ್ಲಿ ಬರ್ತದ. ಗೋರ್ಮೋಟಾ ಅಂತ ಹೇಳಿದಾರೆ ಹೆಸರು. ಗುಜರಾತ್ ಅಲ್ಲಿ ಬರ್ತದ ಒಂದ್ ಸಣ್ಣ ಊರು ಗೋರ್ಮೋಟಾ ಅಂತ ಹೇಳಿ. ಇದ್ರಾಗ ಈ ಊರಿಂದ ಸ್ಟಾರ್ಟ್ ಆಗಿ ಇಲ್ಲಿ ಎಂಡ್ ಆಗ್ತದ. ಇದು ಈ ಪಾಯಿಂಟ್ ಗಳು ಯಾವ ತರ ಕೇಳ್ತಾರಪ್ಪ ಅಂತಂದ್ರ ಭಾರತದ ರೇಖಾಂಶಗಳು ಇಲ್ಲಿಂದ ಸ್ಟಾರ್ಟ್ ಆಗ್ತಾವ ಅಂತ ಕೇಳ್ತಾರ. ಈ ತರ ಕೇಳೋದ್ರಿಂದ ಈ ತರ ಪ್ರಶ್ನೆ ಬರ್ತಿರ್ತಾವ. ಇದನ್ನ ನೆನಪಿರ್ಬೇಕಂತ ಈ ತರ ಯಾವ್ದೋ ಒಂಥರ ನೆನಪಿಟ್ಕೊಳಕ್ ಒಂದು ಆಪ್ ನೋಡಿದ್ರೆ ಗೊತ್ತಾಗಬೇಕು ಸ್ನೇಹಿತರೆ. ಓಕೆ, ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರಗಳು.